ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಕಾಲೇಜಿಗೆ ಬಂದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ನಾವು ಏನೋ ಒಂದು ವ್ಯಾಲ್ಯೂವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವ್ಯಾಲ್ಯೂ ಎಡಿಷನ್ ಆಗಿ ಅವರು ಈ ಸಂಸ್ಥೆಯಿಂದ ಹೊರಗೆ ಹೋಗ್ತಾರೆ. ಇವತ್ತು 53 ಮಕ್ಕಳಿದ್ದಂತಹ ಒಂದು ವಿದ್ಯಾಸಂಸ್ಥೆ ಇವತ್ತು ಫಸ್ಟ್ ಫ್ಲೋರಲ್ಗೆ ಮಾತ್ರ ಸೀಮಿತವಾಗಿದ್ದಂತಹ ಸಂಸ್ಥೆ ಇವತ್ತು 3 ಫ್ಲೋರ್ಗೆ ವಿಸ್ತಾರಗೊಂಡಿದೆ. ಹಾಗಾಗಿ ಭರತ್ನಂಥ ಒಬ್ಬ ವಿದ್ಯಾರ್ಥಿ ಅವನ ವೈಯಕ್ತಿಕವಾದ ಜೀವನದಲ್ಲಿ ಮೇಲೆ ಬರಲಿಕ್ಕೆ ನಾವು ಹೇಳಿದಂಥ ಕೆಲವೊಂದು ವಿಷಯಗಳು ಅವನಿಗೆ ಸಹಾಯಕ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತೇನೆ. ಈ ಸಂಸ್ಥೆ ಒಂದು ಕೊಡುವಂಥ ಕೊಡುಗೆ ಅಂತೇಳಿ ಇಲ್ಲಿ ಸಾಮಾನ್ಯ ಮಕ್ಕಳು ಕೂಡ ಒಂದು ಅಸಾಮಾನ್ಯ ರೀತಿಯಲ್ಲಿ ಬೆಳೆದು ಹೋಗುವಂಥ ಒಂದು ಚೈತನ್ಯ ಈ ಸಂಸ್ಥೆಯಲ್ಲಿ ಉಂಟು. ಇಲ್ಲಿಂದ ಹೋಗಿರುವಂಥ ವಿದ್ಯಾರ್ಥಿಗಳಿಗಷ್ಟೇ ನಿಮ್ಮ ಲೈಫ್ ಆದಷ್ಟು ಬೇಗ ಸೆಟ್ಲ್ ಆಗಬೇಕು, ಆದಷ್ಟು ಬೇಗ ಪ್ರಾಮಾಣಿಕತೆಯಲ್ಲಿ ದುಡಿಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿರುವ ವಿದ್ಯಾರ್ಥಿಗಳಿಗಷ್ಟೇ ಓದೋದು ಮಾತ್ರ ಜೀವನ ಅಲ್ಲ, ಓದೋದ್ರ ಜೊತೆಗೆ ಎಲ್ಲ ಆ್ಯಕ್ಟಿವಿಟಿಯಲ್ಲಿ ನಿಮ್ಮ ಟ್ಯಾಲೆಂಟು ನಿಮ್ಮ ಸ್ಕಿಲ್ಲು ಕೂಡ ಬೇಕಾಗತ್ತೆ. ಸೊ ಅದರ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡಿ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಬಂದಿರುವಂಥದ್ದು ನಾನು ಕಲ್ತಿರುವಂಥ ಕಾಲೇಜು ಈ ಬೆಳ್ತಂಗಡಿ ತಾಲೂಕಾಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು. ನನ್ನನ್ನು ಪರಿಚಯಿಸಬೇಕಂದ್ರೆ ನನ್ನ ಹೆಸರನ್ನು ಹೇಳಿ ಅವ್ನು ಭರತೇಶ್ ಅಂತ ಹೇಳಬೇಕಂದ್ರೆ ಅದಕ್ಕೆ ಕಾರಣ ಆಗಿರುವಂಥದ್ದು ಈ ವಾಣಿ ಪಿ ಯು ಕಾಲೇಜು ಬೆಳ್ತಂಗಡಿ. ಹಾಗಾಗಿ ನಾನು ಇವತ್ತು ಈ ಕಾಲೇಜಿಗೆ ಬಂದಿರುವಂಥದ್ದು ಅದೆಷ್ಟೋ ಹಿಂದೆ ಇರುವಂತಹ ಕನಸುಗಳನ್ನು, ಅದೇ ಹಿಂದೆ ಆಗಿರುವಂತಹ ನೆನಪುಗಳನ್ನು ಮತ್ತೆ ಮರುಕಳಿಸಲಿಕ್ಕೆ ನಾನು ಬಂದಿರುವಂಥದ್ದು. ಬನ್ನಿ ನನ್ನ ಜೊತೆಗೆ ಇವತ್ತು ವಾಣಿ ಪಿ ಯು ಕಾಲೇಜ್ ಬೆಳ್ತಂಗಡಿ. ವಾಣಿ ಪಿ ಯು ಕಾಲೇಜ್ 2004ರಲ್ಲಿ ಸ್ಥಾಪನೆಯಾಗಿ ಇಲ್ಲಿಯವರೆಗೆ 22 ವರ್ಷಗಳ ಅಭೂತಪೂರ್ವ ಸಾಧನೆಗಳನ್ನು ಮಾಡಿಕೊಂಡು ಬಂದಿದೆ. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, NSS ಆಗಿರ್ಬೋದು, ರೋವರ್ಸ್, ರೇಂಜರ್ಸ್ ಆಗಿರ್ಬೋದು. ಬುಕ್ ಓದಲಿಕ್ಕೆ ಇಷ್ಟ ಇರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಲೈಬ್ರರಿ ಅವೈಲಬಿಲಿಟಿ ಇರುವಂಥದ್ದು. ನಮ್ಮ ಜೊತೆಗೆ ನಾನು ಪಿ ಯು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಪ್ರಾಕ್ಟೀಸ್ ಒಂದು 6:30 ಆದರೆ ಅಷ್ಟೊತ್ತು ನಿಂತು ನಮಗೆಲ್ಲರಿಗೂ ಕೂಡ ಬಾಯ್ ಅಂತ ಹೇಳಿ ಹೋಗುವಂಥದ್ದು. ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂಥ ವಿಷ್ಣು ಪ್ರಕಾಶ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ತಗ್ಗಿ ನಡೆದವರು ನಾವೆಲ್ಲರೂ ಕೂಡ. ಹಾಗಾಗಿ ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ಕಾಲೇಜಲ್ಲಿ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅದ್ರ ಜೊತೆಗೆ ಈ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ವಾಣಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆಯಾಗಿ ಸುಮಾರು 2 ದಶಕಗಳು ಕಳೆದಿದೆ. 2 ದಶಕಗಳಲ್ಲಿ ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದಿ ಹೋಗಿದ್ದಾರೆ ಮತ್ತು ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಜೀವನದಲ್ಲಿ ಬಹಳ ಯಶಸ್ವಿ ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ಈ ಸಂಸ್ಥೆಗೆ ಬಂದ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಅವನನ್ನು ಒಳ್ಳೆ ರೀತಿಯಲ್ಲಿ ಅವನು ಓದಬೇಕು ಮತ್ತು ನಾಡಿನ ಒಂದು ಒಳ್ಳೆಯ ಪ್ರಜೆಯಾಗಿ ಅವನನ್ನು ಬದಲಾಯಿಸಬೇಕು ಅನ್ನೋದು ಇಲ್ಲಿಯ ಉಪನ್ಯಾಸಕರು ಗಮನದಲ್ಲಿ ಇಟ್ಟುಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಎಷ್ಟೇ ಅಂಕಗಳನ್ನು ತೆಗೆದುಕೊಂಡು ಈ ಕಾಲೇಜಿಗೆ ಬಂದಿರಲಿ, ಅವರು ಅದರ ಒಂದು ಕನಿಷ್ಠ ಒಂದು 20-30% ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇಲ್ಲಿಂದ ಪಾಸಾಗಿ ಹೋಗ್ತಾರೆ. ಬರೀ ಪಾಸಾಗಿ ಒಂದು ಮಾರ್ಕ್ಸ್ ತೆಗೆದುಕೊಳ್ಳೋ ಒಂದು ಕಾಲೇಜಾಗಿ ವಾಣಿ ಪದವಿ ಪೂರ್ವ ಕಾಲೇಜು ಗುರುತಿಸ್ಕೊಂಡಿಲ್ಲ. ಬದಲಾಗಿ ವಾಣಿ ಕಾಲೇಜಿಗೆ ಬಂದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ನಾವು ಏನೋ ಒಂದು ವ್ಯಾಲ್ಯೂವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಒಂದು ವ್ಯಾಲ್ಯೂ ಎಡಿಷನ್ ಆಗಿ ಅವರು ಈ ಸಂಸ್ಥೆಯಿಂದ ಹೊರಗೆ ಹೋಗ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಈಗ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳು ನಮಗೆ ಹೆಚ್ಚಿರ್ತಾರೆ. ಅದು ನಮ್ಮ ಬೆಳ್ತಂಗಡಿ ತಾಲೂಕಿನವರು ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಹಾಗೆ ಹೊರಗಿನ ಮಲೆನಾಡು ಪ್ರದೇಶದ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಓದ್ತಾರೆ. ಈ ಎಲ್ಲ ಮಕ್ಕಳು ಬಹುತೇಕ ಗ್ರಾಮೀಣ ಪ್ರದೇಶದವರು ಆಗಿರೋದ್ರಿಂದ ಅವರಲ್ಲಿ ಸಹಜವಾಗಿ ಸಾಕಷ್ಟು ಪ್ರತಿಭೆ ಇರ್ತದೆ. ಆದರೆ ಅದನ್ನು ಹೊರ ಹಾಕಲಿಕ್ಕೆ ಅವರಿಗೆ ಒಂದು ರೀತಿಯ ಆತಂಕ, ಭಯ, ಕೀಳರಿಮೆ ಇದೆಲ್ಲ ಇರ್ತದೆ. ಇದನ್ನೆಲ್ಲ ಹೊರತೆಗೆಯುವಂಥ ಒಂದು ಕೆಲಸವನ್ನು ನಮ್ಮ ವಾಣಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಅವರು ಇಲ್ಲಿಂದ ಹೊರ ಹೋಗುವಾಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗಿ ಅವರು ಇಲ್ಲಿಂದ ಹೊರ ಹೋಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಬರೀ ಅವರ ವ್ಯಕ್ತಿತ್ವದ ವಿಕಸನ ಮಾತ್ರ ಅಲ್ಲ, ಅವರ ಅಂಕಗಳಿಕೆಯಲ್ಲೂ ಕೂಡ ಉತ್ತಮ ಆಗಬೇಕು, ಅವರು ಮುಂದೆ ಪ್ರೊಫೆಷನಲ್ ಫೀಲ್ಡಲ್ಲಿ ಕೂಡ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಯೋಚನೆ. ಹಾಗಾಗಿ ಅವರ ಹೆಚ್ಚುವರಿ ಅಂಕಗಳಿಕೆಗೆ ಅವರನ್ನು ಸಪೋರ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಬಹಳ ಮುಖ್ಯವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ
ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲೋ ಕ್ರೀಡೆಯನ್ನೇ ಬೆಂಬಲಿಸುವ ಕಾಲೇಜುಗಳಿಗೆ ಮಾತ್ರ ಹೋದರೆ ಯಶಸ್ವಿ ಆಗ್ತಾರೆ, ಅದಕ್ಕೆ ಅಪವಾದವಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಆಸಕ್ತಿ ಇರೋ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸ್ತಾ ಅವರು ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಇವತ್ತು ರಾಷ್ಟ್ರ ಮಟ್ಟದವರಿಗೂ ಕೂಡ ಮಿಂಚಲಿಕ್ಕೆ ನಮ್ಮ ಕಾಲೇಜು ಕೂಡ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆಯೇ ಮುಂದಿನ ಅಕಾಡೆಮಿಕ್ ಇಯರ್ಗಳಲ್ಲಿ ಇನ್ನಷ್ಟು ಒಳ್ಳೆಯ ಫಲಿತಾಂಶ ಮತ್ತು ಸಮಗ್ರ ಶಿಕ್ಷಣವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ. ಹಾಗಾಗಿ ನಮ್ಮ ಸಂಸ್ಥೆಗೆ ಬರುವಂಥ ವಿದ್ಯಾರ್ಥಿಗಳು ಅವರ ಹೋಲಿಸ್ಟಿಕ್ ಗ್ರೋತನ್ನು ಬಯಸಿ ಬರುವುದಾದರೆ ಅವರಿಗೆ ಈ ಸಂಸ್ಥೆ ಮುಕ್ತವಾದ ಸ್ವಾಗತವನ್ನು ಬಯಸ್ತದೆ. ಎಸ್, ಖಂಡಿತ ಸರ್. ನೀವು ಹೇಳಿರುವಂಥ ಪ್ರತಿಯೊಂದು ಮಾತು ಕೂಡ, ಪ್ರತಿಯೊಂದು ಲೈನ್ಸ್ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಉತ್ತಮವಾಗಿ ಒಂದು ಅಚೀವ್ ಮಾಡ್ಬೋದು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ನಾನು ಇವಾಗ ಕೂತಿರುವಂಥ ಪ್ಲೇಸ್ ಯಾವುದು ಅಂದರೆ, ನಾನು ನಮಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರುವಂಥದ್ದು, ಜೀವನದಲ್ಲಿ ಯಾವ ರೀತಿಯ ಸಾಧನೆ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಬೆಳಿಬೇಕು, ಕೇವಲ ಎಜುಕೇಷನ್ ಅಲ್ಲ, ಅದ್ರ ಜೊತೆಗೆ ಅದರ ಹಿಂದೆ ಇರುವಂಥ ಅದೆಷ್ಟು ಕನ್ನಡ ಸಾಲುಗಳನ್ನಾಗಿರ್ಬೋದು, ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ಕೊಟ್ಟಿರುವಂಥದ್ದು ನಮ್ಮ ಮಹಾಬಲ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರು ಒಂದೆರಡು ಮಾತು. ನಾವು ಒಂದು ಕಾಲೇಜಿಂದ ಬಂದಾಗ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಪೂರ್ಣ ವ್ಯಕ್ತಿತ್ವ ಬೆಳೀಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಅದರಲ್ಲಿ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟದೇ ಅಲ್ಲದೆ ವೈಯಕ್ತಿಕವಾದಂಥ ಕೆಲವು ಬೆಳವಣಿಗೆಗೆ ನಾವು ಪೂರಕವಾಗಿ ತುಂಬ ವಿಚಾರಗಳನ್ನು ಮಾತಾಡಿರ್ತೇವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು, ದೃಷ್ಟಾಂತಗಳನ್ನು ಕೊಟ್ಟಿರ್ತೇವೆ. ಹಾಗಾಗಿ ಭರತ್ನಂಥ ಒಬ್ಬ ವಿದ್ಯಾರ್ಥಿ ಅವನ ವೈಯಕ್ತಿಕವಾದ ಜೀವನದಲ್ಲಿ ಮೇಲೆ ಬರಲಿಕ್ಕೆ ನಾವು ಹೇಳಿದಂಥ ಕೆಲವೊಂದು ವಿಷಯಗಳು ಅವನಿಗೆ ಸಹಾಯಕ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತೇನೆ. ಬಹುಶಃ ಈ ನಮ್ಮ ವಾಣಿ ಪದವಿಪೂರ್ವ ಕಾಲೇಜು ಬಹಳಷ್ಟು ಅಂದರೆ 22-23 ವರ್ಷದಿಂದ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶವನ್ನು ಕೊಡೋದರೊಟ್ಟಿಗೆ ಉತ್ತಮವಾದಂತಹ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಅದು ಸಾಂಸ್ಥಿಕ ಕ್ಷೇತ್ರ ಇರ್ಬೋದು ಅಥವಾ ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾದಂಥ ಬೆಳವಣಿಗೆಗೆ ಪೂರಕವಾದ, ಅಂದರೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಕೂಡ ನಾವಿಲ್ಲಿ ಹೇಳಿಕೊಡುವುದರಿಂದ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಮತ್ತಷ್ಟು ನೆನಪಿಟ್ಟುಕೊಳ್ಳಲಿಕ್ಕೆ ಇದು ಕಾರಣವಾಗಿದೆ ಅಂತ ನಾನು ಗ್ರಹಿಸಿಕೊಂಡಿದ್ದೇನೆ. ಥ್ಯಾಂಕ್ ಯು ಭರತ್. ನಿಮ್ಮ ಈ ಪ್ರಯತ್ನ, ನಿಮ್ಮ ಈ ಇನ್ನೂ ಕೂಡ ನಮ್ಮ ಬಗ್ಗೆ, ಕಾಲೇಜಿನ ಬಗ್ಗೆ ನಿಮಗಿರುವಂಥ ಅಭಿಮಾನ, ನಮ್ಮ ಬಗ್ಗೆ ಇರುವಂಥ ಅಭಿಮಾನ ಅದು ಮುಂದುವರಿಲಿ, ಈ ಕಾಲೇಜಿಗೆ ಅದರಿಂದ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ನಾನು ಓದ್ತಿರುವಂತಹ ಸಮಯದಲ್ಲಿ ಇಲ್ಲೇ ಬಂದು ನಿಂತಿರುವಂಥದ್ದು. ನಾವು ಅಲ್ಲಿ ನಿಲ್ತಿದ್ದೆವು, ಇಲ್ಲಿ ನಮ್ಮ ಕ್ಲಾಸ್ನ ಗರ್ಲ್ಸ್ ಎಲ್ಲ ನಿಲ್ತಿದ್ರು. ಸೊ ಅವರನ್ನು ನೋಡಿಕೊಂಡು ನಾವು ಕಾಲೇಜ್ ಟೈಮಲ್ಲಿ ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತೇವೆ ಆ ರೀತಿ ಎಂಜಾಯ್ಮೆಂಟ್ನ ನಾವೆಲ್ಲ ಮಾಡಿದ್ದೇವೆ. ಇಲ್ಲಿ ನಿಂತ್ಕೊಂಡಾಗಿರ್ಬೋದು, ಇಲ್ಲಿಂದ ಎಲ್ರಿಗೂ ಹಾಯ್ ಬಾಯ್ ಅನ್ನೋದಾಗಿರ್ಬೋದು ತುಂಬ ಮಾಡಿದ್ದೇವೆ. 2016ರಲ್ಲಿ ಫಸ್ಟ್, 2016-17ರಲ್ಲಿ ಫಸ್ಟ್ ಇಯರ್ ಆಗಿರ್ಬೋದು, 18ರಲ್ಲಿ PUC ಆಗಿರ್ಬೋದು. ಈ ಗ್ರೌಂಡಲ್ಲಿ ಆಡ್ತಿದ್ದೆವು. ಅದು ಮುಂಜಾನೆ ಸುಮಾರು 7 ಗಂಟೆಗೆ ಬಂದು ಇಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡುವಂಥದ್ದು. ನಮಗೆ ಕೋಚ್ ಆಗಿ ಓಜಿ ಸರ್ ಅಂತ ಇದ್ದರು, ಥ್ರೋಬಾಲಲ್ಲಿ ಕೋಚ್ ಆಗಿ ಶ್ರೀಕಾಂತ್ ಅಣ್ಣ ಆಗಿರ್ಬೋದು, ಪ್ರಜ್ವಲಣ್ಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದ್ದರು. ಅವತ್ತಿನ ಸಮಯದಲ್ಲಿ ಅದೆಷ್ಟು ಅವ್ರ ಕೈಗಳಿಂದ ಏಟನ್ನು ತಿಂದಿದ್ದೇವೆ. ಆ ಮಳೆಗೆ ಆಗಿರ್ಬೋದು, 11 ಗಂಟೆಗೆ ಬ್ರೇಕ್ ಇತ್ತು. ಆ ಎಲ್ಲರೂ ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು ಬರುವಂಥ ಸಂದರ್ಭದಲ್ಲಿ ನಮಗೆ ಓಜಿ ಸರ್ ಬೇಕಂತಲೇ ಹೊಡಿತಾ ಇದ್ರು. ಬಿಕಾಸ್ ಅವ್ರ ಮುಂದೆ ಮರ್ಯಾದೆ ಹೋಗಬೇಕು, ನಮ್ಮ ಗೇಮ್ ಇಂಪ್ರೂವ್ ಆಗಬೇಕು ಅಂತ. ಬಟ್ ನಾವು ಎಷ್ಟೇ ಏಟನ್ನು ತಿಂದಿದ್ರಾಗಿರ್ಬೋದು, ಈ ಕ್ಲಾಸಲ್ಲಿ ಆಗಿರ್ಬೋದು, ಎಷ್ಟೇ ಟೀಚರ್ಸಿಂದ ಬೈಗಳನ್ನು ಪಡೆದಿದ್ರಾಗಿರ್ಬೋದು, ನಾವು ಇವತ್ತು ಈ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಅಥವಾ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಕಾಲೇಜೇ ಕಾರಣ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವೇನಾದರೂ ಕೂಡ ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂದರೆ ನೀವು ಕೇವಲ ಎಜುಕೇಷನಿಂದ ಮಾತ್ರ ಆಗಲ್ಲ, ಅದರಿಂದ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇರಬೇಕು. ಆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಈ ಕಾಲೇಜ್ ಖಂಡಿತವಾಗಿ ನಿಮಗೆ ಕೊಡುತ್ತೆ. ಇವತ್ತು ನಾನು ಬೆಳ್ತಂಗಡಿಗೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಿರ್ಬೋದು, ಭರತೇಶ್ ಅಂತ ಹೇಳಿದರೆ ಹೆಸರನ್ನು ಗುರುತಿಸುವಂಥದ್ದು, ನನ್ನನ್ನು ಗುರುತಿಸುವಂಥದ್ದು. ನಾನು ಈ ಕಾಲೇಜಿಗೆ ಬಂದ ಮೇಲೆ ಅದೆಷ್ಟು ವಾಲಿಬಾಲ್ ಆಗಿರ್ಬೋದು, NSS ಆಗಿರ್ಬೋದು ನನ್ನನ್ನು ಪರಿಚಯಿಸಿರುವಂಥದ್ದು ಸಂಕಾ ಸರ್. ಸೊ ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ರಾತ್ರಿ 1 ಗಂಟೆಗೆ ನನಗೇನಾದರೂ ಕೂಡ ಹೆಲ್ಪ್ ಬೇಕು ಅಂತ ಇದ್ದರೆ ಕಾಲ್ ಮಾಡಿ ನಾನು ಫಸ್ಟಿಗೆ ಕರೆ ಮಾಡುವಂಥದ್ದು ನಮ್ಮ ಶಂಕರ್ ಸರ್ಗೆ. ಸೊ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಮುನ್ನೆಯಿಂದ ಹೇಳ್ತಿದ್ರು ಭರತ ಒಂದ್ಸಾರಿ ಬರಬೇಕು ಅಂತ. ಸೊ ಇವತ್ತು ನಾನು ರಜೆ ಮಾಡಿ ಬಂದಿರುವಂಥದ್ದು ಒಂದೆರಡು ಮಾತು ಸರ್ ಕಡೆಯಿಂದ. ಎಲ್ಲರೂ ಭರತ್ನ ಚಾನಲನ್ನು ನೋಡ್ತಾ ಇದ್ದೀರಿ. ನೀವು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಒಳ್ಳೆಯ ಒಂದು ಸೋಲ್ ಇರುವಂಥ ಒಬ್ಬ ವ್ಯಕ್ತಿ. ಭಾಳ ಖುಷಿ ಇದೆ, ನನಗೆ ಪ್ರೌಡ್ ಇದೆ. ನನ್ನೊಬ್ಬ ಶಿಷ್ಯ ಈ ಮಟ್ಟಕ್ಕೆ ಒಂದು ಜನಗಳನ್ನು ರೀಚ್ ಆಗ್ತಾ ಇದ್ದಾನೆ. ಒಳ್ಳೆಯ ಕಂಟೆಂಟ್ಗಳನ್ನು, ಒಳ್ಳೆಯ ಥಾಟ್ಗಳನ್ನು ಅವನ ಚಾನಲ್ನ ಮುಖಾಂತರ ಅವನು ಶೇರ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವನನ್ನು ಸಪೋರ್ಟ್ ಮಾಡಿ ತುಂಬ ಖುಷಿ ಇದೆ. ಒಂದು ನನ್ನ ವಿದ್ಯಾರ್ಥಿ, ಇನ್ನೊಂದು ವಾಣಿ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ. ಸೊ ಹಾಗಾಗಿ ಒಳ್ಳೆಯದಾಗಲಿ ಭರತ, ಇನ್ನಷ್ಟು ಸಾಧನೆಗಳು ಈ ಮೂಲಕ ಬರಲಿ. ಕಾಲೇಜನ್ನು ಯಾವತ್ತೂ ಮರಿಬೇಡ.
ಎಸ್, ಖಂಡಿತ. ಈ ವಾಣಿ ಪಿ ಯು ಕಾಲೇಜ್ ಅನ್ನುವಂಥದ್ದು ಕೇವಲ ಎಜುಕೇಷನ್ ಅಲ್ಲ ಅಥವಾ ಸಬ್ಜೆಕ್ಟ್ನ ಮಾರ್ಕ್ಸ್ ಮಾತ್ರ ಅಲ್ಲ. ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಬೆಳಿಬೇಕು, ಅವ್ನ ಬಿಹೇವಿಯರ್ ಆಗಿರ್ಬೋದು, ಕೈಂಡ್ನೆಸ್ ಆಗಿರ್ಬೋದು, ಹಾಬೀಸ್ ಆಗಿರ್ಬೋದು, ಒಬ್ಬರ ಜೊತೆಗೆ ಯಾವ ರೀತಿ ಮಾತಾಡಬೇಕು ಎಲ್ಲವನ್ನು ಕೂಡ ಈ ವಾಣಿ ಪಿ ಯು ಕಾಲೇಜ್ ಹೇಳ್ಕೊಡುವಂಥದ್ದು. ಸೊ ಈ ಕಾಲೇಜ್ ಬಗ್ಗೆ, ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳ ಬಗ್ಗೆ, ಇಲ್ಲಿಂದ ಹೋಗಿರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಇಲ್ಲಿಂದ ಹೋಗಿರುವಂಥ ವಿದ್ಯಾರ್ಥಿಗಳಿಗಷ್ಟೇ ನಿಮ್ಮ ಲೈಫ್ ಆದಷ್ಟು ಬೇಗ ಸೆಟ್ಲ್ ಆಗಬೇಕು, ಆದಷ್ಟು ಬೇಗ ಪ್ರಾಮಾಣಿಕತೆಯಲ್ಲಿ ದುಡಿಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿರುವ ವಿದ್ಯಾರ್ಥಿಗಳಿಗಷ್ಟೇ ಓದೋದು ಮಾತ್ರ ಜೀವನ ಅಲ್ಲ, ಓದೋದ್ರ ಜೊತೆಗೆ ಎಲ್ಲ ಆ್ಯಕ್ಟಿವಿಟಿಯಲ್ಲಿ ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಕಿಲ್ಲು ಕೂಡ ಬೇಕಾಗತ್ತೆ. ಸೊ ಅದರ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡಿ. ಓದಿದರೆ ಮಾತ್ರ ನಿಮಗೆ ಕೆಲಸ ಸಿಗ್ತದೆ ಅಂತೇಳಿ ಅಲ್ಲ, ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಓವರಾಲ್ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕಾಗಿ ವಾಣಿ ಕಾಲೇಜನ್ನು ಚೂಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದೇನೆ. ಮತ್ತು ಮುಂದೆ ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಬೇಕಾದಂಥ ಅನಿವಾರ್ಯತೆ ಅಪ್ಪ ಅಮ್ಮನಿಗೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಹಾಗಿದ್ದಾಗ ನಾವೆಲ್ಲರೂ ನಮ್ಮ ಸ್ವಂತ ಕಾಲಿನಲ್ಲಿ ನಾವು ನಿಲ್ಲಬೇಕು. ಇದಿಷ್ಟು ನನ್ನ ಒಂದು ಸಲಹೆ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆಗೆ ಇವಾಗ ಇರುವಂಥದ್ದು ಸುರೇಂದ್ರ ಸರ್. ನಾನು ವಾಣಿ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಇಯರಲ್ಲಿ ಇವರನ್ನು ಕಂಡಿರುವಂಥದ್ದು. ಫಸ್ಟ್ ಇಯರಲ್ಲಿ ಇವರು ಇರಲಿಲ್ಲ, ಸೆಕೆಂಡ್ ಇಯರಲ್ಲಿ ಬಂದಿದ್ದು. ಸೊ ಬಂದಿರುವಂಥ ಟೈಮಲ್ಲಿ ಸ್ವಲ್ಪ ನಾವು ಹೆದರ್ತಿದ್ದೆವು, ಯಾಕೆಂದರೆ ನಮಗೆ ಇವರು ಹೇಗಿದೆ ಅಂತ ಗೊತ್ತಿಲ್ಲ. ಇವಾಗ ನಾವು ಮಹಾಬಲ ಸರ್ ಹತ್ರ ಮಾತಾಡಿದೆವು, ಅವ್ರು ಫಸ್ಟ್ ಇಯರಲ್ಲಿ ಹೇಗಿದ್ದಾರೆ, ಹೇಗೆ ಪಾಠ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಇವರು ಸೆಕೆಂಡ್ ಇಯರಲ್ಲಿ ಬಂದ ಕಾರಣ ನಮಗೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಮತ್ತೆ ದಿನ ಹೋಗ್ತಾ ತುಂಬಾ ಕ್ಲೋಸ್ ಆಗಿರುವಂಥದ್ದು ನಾವು ಗೊತ್ತಿರ್ಬೋದು. ಪಿ ಯು ಸಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಥ್ರೋಬಾಲ್ ಆಗಿರ್ಬೋದು, ವಾಲಿಬಾಲನ್ನು ನಾನು ಪರಿಚಯಿಸಿಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆಲ್ಲೋ ಕೂಡ ಇವರು ಸಪೋರ್ಟ್ ಮಾಡಿರುವಂಥದ್ದು. ಅದೆಷ್ಟೋ ನೋಟ್ಸ್ ಪೆಂಡಿಂಗ್ ಇರುವಂಥ ಸಮಯ ಆಗಿರ್ಬೋದು, ಅಥವಾ ನಾವು ಮಾರ್ನಿಂಗ್ 9 ಗಂಟೆಗೆ ಪ್ರಾಕ್ಟೀಸ್ ಇಲ್ಲಿದ್ರೆ ಸಂಜೆ ಹೋಗುವಾಗ 7 o'clock ಆಗಿತ್ತು. 1 week 2 week ಎಲ್ಲ ಮಾಡ್ತಿದ್ದೆವು. ಬಟ್ ಆ ಟೈಮಲ್ಲಿ ನಮಗೆ ತುಂಬಾ ಸಪೋರ್ಟನ್ನು ಕೊಟ್ಟಿರುವಂಥದ್ದು ಸುರೇಂದ್ರ ಸರ್. ಸೊ ಅವರು ನಮ್ಮ ಜೊತೆ ಇದ್ದಾರೆ. ಒಂದೆರಡು ಮಾತು ಅವರಿಂದ. ಥ್ಯಾಂಕ್ ಯು ಭರತೇಶ್, ಒಂದು ಇಂಟರ್ವ್ಯೂ ತಗೊಂಡೋದಕ್ಕೆ. ಈಗ ಇತ್ತೀಚೆಗೆ ನೀವು ಮಾಡ್ತಾರೋ ಯೂಟ್ಯೂಬ್ ಚಾನಲ್ ನಮ್ಮನ್ನೆಲ್ಲ ಆ ಪ್ರೀತಿ ಇಟ್ಟು ನಮ್ಮನ್ನು ಅದಕ್ಕೆ ಒಂದು ಇನ್ವೈಟ್ ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯ ಮೇಲೆ ಇಟ್ಟಂತಹ ಗೌರವವನ್ನು ಕಾಣಿದೆ. ಅಂದರೆ ಈ ಸಂಸ್ಥೆಯಿಂದ ಹೋದ ಮಕ್ಕಳೆಲ್ಲ ಲೆಕ್ಚರ್ಗಳ ಜೊತೆಗೆ ಒಳ್ಳೆಯ ರೀತಿಯ ಒಂದು ಈ ಥರದ ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ತಾರೆ. ನಾನು ಹ್ಯಾಂಡಲ್ ಮಾಡಿದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇವ. ಅಂದರೆ ನಾನು ಬೇರೆ ಕಾಲೇಜಿಂದ ಇಲ್ಲಿಗೆ ಬಂದದ್ದು. ಇವರ ಬ್ಯಾಚ್, ಇವರು ಸೆಕೆಂಡ್ ಇಯರ್ ಇರುವಾಗ ಇವರ ಕ್ಲಾಸ್ ರೂಮ್ಗಳಲ್ಲಿ ಅಷ್ಟೇ ತುಂಬ ಟ್ಯಾಲೆಂಟ್ ಮಕ್ಕಳಿದ್ರು. ಅಂದರೆ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರರಿದ್ದರು, ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟಗಾರರಿದ್ದರು. ಅವರೆಲ್ಲ ಬಹಳ ಚಂದ. ಅಂದರೆ ನಮಗೆ ಕಲಿಯುವ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗೋದಿಲ್ಲ. ಈ ಕಲಿಯುವ ಜೊತೆಗೆ ಸ್ಪೋರ್ಟ್ಸ್ ಕಲ್ಚರ್ ಅಂತ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ತುಂಬ ಚಾಲೆಂಜ್. ಆದರೆ ಅವರು ಆ ಟೈಮ್ಗಳಲ್ಲೂ ಕೂಡ ಕ್ಲಾಸಿಗೆ ಬರದಿದ್ದ ಸಮಯದಲ್ಲೂ ಕೂಡ ಒಂದು ವ್ಯವಧಾನ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಜೊತೆ ಒಳ್ಳೆ ಶಾಬಾಷ್ ಅಂತ ತಗೊಂಡು. ಹಾಗಾಗಿ ಅವರು ಭರತೇಶ್ ರಾಷ್ಟ್ರೀಯ ಮಟ್ಟದ ಥ್ರೋಬಾಲ್ ಆಟದಲ್ಲಿ ಗುರುತಿಸಿಕೊಂಡ ಒಬ್ಬ ಕ್ಯಾಂಡಿಡೇಟ್. ಅವರು ಆ ಥರ ಗುರುತಿಸಿಕೊಂಡಾಗ ನಾವು ಅವರನ್ನೆಲ್ಲ ಮೆರವಣಿಗೆಯಲ್ಲಿ ಅದರಿಂದ ಅದು ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿವರೆಗೆ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡೆಲ್ಲ ಬಂದಿದ್ದೇವೆ ನಾವು, ಶಂಕರ ಸರ್ ಎಲ್ಲ. ಹಾಗೆ ನಮಗೆ ಈ ಸಂಸ್ಥೆ ಒಂದು ಕೊಡುವಂಥ ಕೊಡುಗೆ ಅಂತೇಳಿ, ಇಲ್ಲಿ ಸಾಮಾನ್ಯ ಮಕ್ಕಳು ಕೂಡ ಒಂದು ಅಸಾಮಾನ್ಯ ರೀತಿಯಲ್ಲಿ ಬೆಳೆದು ಹೋಗುವಂಥ ಒಂದು ಚೈತನ್ಯ ಈ ಸಂಸ್ಥೆಯಲ್ಲಿ ಉಂಟು. ನಾವು ಕೇವಲ 90 ಮಾರ್ಕಿನ ಮಕ್ಕಳನ್ನು, 100 ಮಾರ್ಕ್ ತೆಗೆದ ಮಕ್ಕಳನ್ನು ಮಾತ್ರ ಅಲ್ಲ, ಈ ಸಂಸ್ಥೆಯಲ್ಲಿ ನಾವು ಕನಿಷ್ಠ ಮಾರ್ಕ್ ತೆಗೆದ ಮಗು ಕೂಡ ಇಲ್ಲಿ ಅಡ್ಮಿಷನ್ ಆದ ಮೇಲೆ, PUCಗೆ ಅಡ್ಮಿಷನ್ ಆದ ಮೇಲೆ ಅದನ್ನು ಬಹಳ ನಾವು ಅಂದರೆ ಕೇರ್ ಕೊಟ್ಟು, ನಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಕೇರ್ ಕೊಟ್ಟು ಅವರನ್ನೊಂದು 85 ಡಿಸ್ಟಿಂಕ್ಷನ್ವರೆಗೆ ಒಂದು ಸ್ಟೇಟ್ ಟಾಪರ್ಗಳಾಗಿ ಅಚೀವ್ ಮಾಡುವವರೆಗೆ ನಾವು ಅವರನ್ನು ಕೊಂಡೋಗ್ತೇವೆ. ನಮ್ಮ ಜೊತೆಗೆ ಅನುರಾಧ ಮ್ಯಾಮ್ ಇದ್ದಾರೆ. ನಾವು PU ಮಾಡುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಇಂಗ್ಲೀಷಲ್ಲಿ ಹಿಂದೆ ಇದ್ದೆವು. ಸೊ ಆ ಟೈಮಲ್ಲಿ ನಮ್ಮನ್ನು ರಿಕವರಿ ಮಾಡಿರುವಂಥವರು ನಮ್ಮ ಮೇಡಮ್. ಸೊ ಪ್ರತಿ ಸಮಯದಲ್ಲಿ ಕೂಡ ಆಗಿರ್ಬೋದು, ನೀವು ಸುಮ್ಮನೆ ಬೈತಾ ಇದ್ರು, ನೀವು ಹಂಗೆ ಮಾಡ್ತೀರಾ ಆಗಲ್ಲ ಅಂತ. ಬಟ್ ಯಾವಾಗ ನಾವು ಕಾಲೇಜ್ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ನಮಗೆ ಒಂದು ಚೆನ್ನಾಗಿರುವಂಥ ಬ್ಲೆಸ್ಸಿಂಗನ್ನು ಕೊಟ್ಟಿರುವಂಥದ್ದು. ಇವಾಗ ಅವರು ಮನೆಗೆ ಹೊರಟಿದ್ರು, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಅವರನ್ನು ನಿಲ್ಲಿಸಿದ್ದೀನಿ. ಮೇಡಮ್, ಒಂದೆರಡು ಮಾತು ನೀವು ಆಡಬೇಕು, ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಇರಬೇಕು ಅಂತ. ಸೊ ನಮ್ಮ ಜೊತೆಗೆ ಅನುರಾಧ ಮೇಡಮ್ ಇದ್ದಾರೆ. ಈ ಕಾಲೇಜ್ ಬಗ್ಗೆ ಆಗಿರ್ಬೋದು, ಕಾಲೇಜಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ಬಿಟ್ಟು ಹೋಗಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ಏನು ಹೇಳ್ತೀರಾ ಮೇಡಮ್? ಭರತೇಶ್, ತುಂಬ ಖುಷಿ ಆಗ್ತಾ ಇದೆ ಮಾತಾಡಲಿಕ್ಕೆ. ನಾನು ಈ ಕಾಲೇಜಿಗೆ 2004ನೇ ಇಸ್ವಿಗೆ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ ನೇಮಕಗೊಂಡಾಗ ಬಹಳ ಖುಷಿಯಿಂದ ಇಲ್ಲಿ ಮಕ್ಕಳನ್ನು ಬರೋದನ್ನು ನೋಡಿದ್ದೇನೆ. ಬರೀ ಒಂದು 53 ಮಕ್ಕಳಿದ್ದಂತಹ ಒಂದು ವಿದ್ಯಾಸಂಸ್ಥೆ ಇವತ್ತು ಫಸ್ಟ್ ಫ್ಲೋರಲ್ಲಿಗೆ ಮಾತ್ರ ಸೀಮಿತವಾಗಿದ್ದಂತಹ ಸಂಸ್ಥೆ ಇವತ್ತು 3 ಫ್ಲೋರಿಗೆ ವಿಸ್ತಾರಗೊಂಡಿದೆ. ಇದರ ಪಕ್ಕದಲ್ಲಿ ಒಂದು ಬ್ಲಾಕ್ ಇದೆ, ಸೈನ್ಸ್ ಬ್ಲಾಕ್ ಅಂತಲೇ. ಅಲ್ಲಿಯೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಸುಮಾರು 1400 ಹತ್ರ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ನಾವು ಎಲ್ಲೂ ಕೂಡ ಕ್ವಾಲಿಟಿ ಸ್ಟೂಡೆಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವರನ್ನು ತಗೊಂಡಿದ್ದು ಅಲ್ಲ.
ನಾವು ಈವನ್ 35% ಸ್ಕೋರ್ ಮಾಡಿ SSLCಯಲ್ಲಿ ತಗೊಂಡು ಬಂದಂತಹ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಇನ್ಟೇಕ್ ಮಾಡಿ ಅವರು ಹೊರಗೆ ಹೋಗುವಾಗ 60% ಅಥವಾ ಅದಕ್ಕಿಂತ ಹೆಚ್ಚು ತಗೊಂಡು ಹೊರಗೆ ಹೋದಂತಹ ವಿದ್ಯಾರ್ಥಿಗಳನ್ನು ನೋಡಿದಾಗ ನಮಗೆ ನಿಜವಾದಂತಹ ಒಂದು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುವಂಥದ್ದು ಈ ವಿದ್ಯಾಸಂಸ್ಥೆಗೆ ಸಿಕ್ಕಿದೆ. ನಾವೆಲ್ಲೂ ಕೂಡ ಲಕ್ಷಗಟ್ಟಲೆ ಫೀಸನ್ನು ಕೂಡ ತಗೊಳ್ಳಿಲ್ಲ. ಬಹಳ ಕಡಿಮೆ ಫೀಸಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಎಲ್ಲ ಉಪನ್ಯಾಸಕರನ್ನು ಒಳಗೊಂಡಂತಹ ಈ ವಿದ್ಯಾಸಂಸ್ಥೆ ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಸ್ಥೆಗೆ, ಸೇವಾ ಸಂಘಕ್ಕೆ ಒಳಪಟ್ಟಂತಹ ಈ ಸಂಸ್ಥೆ ರಸ್ತೆಯ ಈ ಹೆದ್ದಾರಿಯ ಪಕ್ಕದಲ್ಲಿ ಬೃಹದಾಕಾರವಾಗಿ ಬೆಳೀತಾ ಇದೆ. ಈ ಬೆಳವಣಿಗೆಗೆ ನಿಜಕ್ಕೂ ಕೂಡ ಸಾಕ್ಷಿ ಯಾರು ಅಂತ ಹೇಳಿದರೆ ಇಡೀ ಬೆಳ್ತಂಗಡಿಯ ಜನತೆ, ಇಲ್ಲಿನ ಪೋಷಕರು, ಇಲ್ಲಿನ ವಿದ್ಯಾರ್ಥಿಗಳು, ಇಲ್ಲಿನ ಆಡಳಿತ ಮಂಡಳಿ, ಇಲ್ಲಿನ ಉಪನ್ಯಾಸಕ ವರ್ಗ, ಇಲ್ಲಿನ ಪ್ರಾಂಶುಪಾಲರು, ಎಲ್ಲರ ಒಂದು ಏನು ಹೇಳ್ತೇವೆ, ಒಂದು ಒಮ್ಮತದ ಒಂದು ಸಹಮತದ ಒಂದು ಸಮಾಗಮದಿಂದಾಗಿ ಈ ಸಂಸ್ಥೆ ಬೆಳೀತಾ ಇದೆ. ಈ ಸಂಸ್ಥೆ ನಿಜಕ್ಕೂ ಕೂಡ ಉತ್ತರೋತ್ತರವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣಬೇಕು. ಎಲ್ಲ ಕ್ಷೇತ್ರದ ಎಲ್ಲ ವರ್ಗದ ಜನರು ಇಲ್ಲಿ ತಮ್ಮ ಮಕ್ಕಳಿಗೆ ಇಲ್ಲಿ ವಿದ್ಯಾರ್ಜನೆಗಾಗಿ ಖಂಡಿತವಾಗಿ ನಮ್ಮ ಕಾಲೇಜಿಗೆ ಬರ್ಬೋದು. ನಾವು ಓಪನ್ ಆರ್ಮ್ಸಿಂದ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಈ ಮೆಟ್ಲು ಹತ್ಕೊಂಡು ಹೋಗಿ ಇಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಮೆಟ್ಲು ಇಳ್ಕೊಂಡು ಕಾಲೇಜಿಂದ ಹೊರಗೆ ಹೋದಾಗ ಖುಷಿಯಿಂದ ಇಲ್ಲಿಂದ ಹೊರಗೆ ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಬೆಳ್ತಂಗಡಿಯ ಎಲ್ಲ ಜನತೆ ಹಾಗೂ ಪರ ಊರಿನ ಜನತೆಯನ್ನು ಕೂಡ ನಾನು ಇಲ್ಲಿ ಈ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಇಲ್ಲಿ ವಿದ್ಯಾರ್ಜನೆಗೆ ಒಳಪಡಿಸಬಹುದು ಅಂತ ಹೇಳಿ ನಾನು ಪೂರ್ಣ ಸಹಮತದಿಂದ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ವಾಲಿಬಾಲ್ ಆಡುವಂಥ ಸಂದರ್ಭದಲ್ಲಾಗಿರ್ಬೋದು, ಥ್ರೋಬಾಲ್ ಆಡುವಂಥ ಸಂದರ್ಭದಲ್ಲಾಗಿರ್ಬೋದು, ಈ ಕಾಲೇಜ್ ಆಗಿರ್ಬೋದು, ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು, ಅಥವಾ ಶಿಕ್ಷಕ ವರ್ಗ ಆಗಿರ್ಬೋದು, ಈ ಕಾಲೇಜ್ ಆಗಿರ್ಬೋದು, ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಘದ ಆಡಳಿತ ಮಂಡಳಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿವಸಗಳಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳು ಕೂಡ ಇಂತಹ ಫೆಸಿಲಿಟಿಯನ್ನು ಈ ವಾಣಿ PU ಕಾಲೇಜ್ ಖಂಡಿತವಾಗಿಯೂ ಕೊಡುತ್ತೆ. ನಾವು ಕಾಲೇಜಲ್ಲಿರುವಂತಹ ಕಾಲೇಜು ವಿಡಿಯೋಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಮಾತಾಡಿದ್ದೇವೆ. ಆದರೆ ನಾನಿವಾಗ ಕ್ಲಾಸಲ್ಲಿ ಕೂತು ಪಾಠನ ಕೇಳಬೇಕು ಅಂದರೆ ನಮ್ಮ ಹೊಟ್ಟೆ ಫಸ್ಟ್ ಆಫ್ ಆಲ್ ಗಟ್ಟಿ ಇರಬೇಕು. ಅವಾಗ ಇಲ್ಲಾಂದರೆ ನಮಗೆ ಕ್ಲಾಸ್ ಕೇಳಲಿಕ್ಕೆ ಇಂಟ್ರೆಸ್ಟೇ ಇರಲ್ಲ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ನಾನು ಆಡಿರುವಂತಹ ಸಮಯದಲ್ಲಿ ಆಗಿರ್ಬೋದು, ಬೆಳಿಗ್ಗೆ ಮುಂಜಾನೆ 6 ಗಂಟೆಯಿಂದ ಸಂಜೆ 7 ಗಂಟೆ ಆಗುತ್ತಿತ್ತು ಮನೆಗೆ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು, ನಮಗೆ ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದೆಷ್ಟೋ ಸಮಯ ನಮ್ಮ ಹತ್ರ ಹಣ ಇಲ್ಲ ಅಂದರೂ ಕೂಡ ಫ್ರೀಯಾಗಿ ಕೊಟ್ಟಿರುವಂಥವರು ನಮ್ಮ ನ್ಯಾಷನಲ್ ಹೋಗುವಂಥ ಟೈಮಲ್ಲಾಗಿರ್ಬೋದು, ತುಂಬಾ ನನ್ನನ್ನು ಆ ಕಾಲೇಜು ಗೇಟಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿರುವಂಥ ಸಮಯದಲ್ಲಾಗಿರ್ಬೋದು, ಇವರೇ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡೆಲ್ಲ ಕರ್ಕೊಂಡು ಬಂದಿರುವಂಥದ್ದು. ಆ ಒಂದು ನೆನಪಿಲ್ಲ. ಸೊ ಅಷ್ಟು ಸಪೋರ್ಟ್ ಇದೆ. ಯಾಕೆಂದರೆ ಬೇರೆ ಬೇರೆ ಕ್ಯಾಂಟೀನಿಗೆ ನಾನು ಹೋಗಿದ್ದೀನಿ, ಇವಾಗ ಡಿಗ್ರಿ ಮಾಡಿದ್ದೀನಿ, MCom ಮಾಡಿದ್ದೀನಿ. ಸೊ ಅಲ್ಲಿ ಇರುವಂಥ ಆ ಕ್ಯಾಂಟೀನ್ ಓನರ್ ಜೊತೆ ಇರುವಂಥ ಬಾಂಧವ್ಯ ನನಗೆ ಅಷ್ಟಕ್ಕಷ್ಟೇ, ಎಷ್ಟು ಬೇಕು ಹಣ ಕೊಟ್ಟು ತಿಂದ ಓದಿವ. ಬಟ್ ಇಲ್ಲಿಗೆ ಇವತ್ತು ಕೂಡ ಬಂದಾಗ ನನಗೆ ಸುಬ್ಬನ್ನ ಒಂದು ಏಟು ಹೊಡೆದಿಲ್ಲ ಅಂದರೆ ಮತ್ತೆ ನೀವು ಕೇಳಬೇಕು. ಹಾಗಾಗಿ ನಮಗೆ ಮತ್ತು ಅವರಿಗೆ ಇರುವಂಥ ಬಾಂಧವ್ಯ ತುಂಬ ಚೆನ್ನಾಗಿರುವಂಥದ್ದು. ಅದ್ರ ಜೊತೆಗೆ ಬಂದಿರುವಂಥ ಎಲ್ಲ ಸ್ಟೂಡೆಂಟಿಗೆ ಆಗಿರ್ಬೋದು, ಪೇರೆಂಟ್ಸ್ಗೆ ಆಗಿರ್ಬೋದು, ಹೊರಗಿನವರಿಗೆ ಆಗಿರ್ಬೋದು, ಒಂದು ಚೆನ್ನಾಗಿರುವಂಥ ರುಚಿಯಾಗಿ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ ಅದು ಪ್ರತಿ ದಿವಸ ಕೂಡ ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಸುಬ್ಬಣ್ಣ ಇದ್ದಾರೆ. ಒಂದೆರಡು ಮಾತು ಸುಬ್ಬಣ್ಣನ ಕಡೆಯಿಂದ. ಕಾಲೇಜಿನ ಲೆಕ್ಚರ್ನ ಮಟ್ಟಿಗೆ ಮಾತಾಡಲಿಕ್ಕಿಲ್ಲ. ಒಳ್ಳೆ ಎಜುಕೇಷನ್, ಒಳ್ಳೆ ಕಾಲೇಜ್, ಮತ್ತು ಮಕ್ಕಳು ಸಹ ನಾನು ಯಾವುದೇ ವಿಷಯ ಮಾತಾಡಿದ್ರು ನನಗೆ ಸಪೋರ್ಟಾಗಿ ಮಾತಾಡ್ತಾರೆ. ಹಾಗಾಗಿ ಕಲಿಸುವುದರಲ್ಲಿ ನಂಬರ್ 1 ಬೆಳ್ತಂಗಡಿ ತಾಲೂಕಲ್ಲಿ ನಂದು ಬೆಳ್ತಂಗಡಿ ಕಾಲೇಜ್. ಬಹಳ ಖುಷಿ ಆಗ್ತದೆ. ಈಗ ಬಂದ ನನ್ನೊಂದು 12-13 ವರ್ಷ ಆಯಿತು. ಎಲ್ಲರೂ ನನ್ನೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದಾರೆ. ಇವತ್ತಿಗೂ ಮಕ್ಕಳು ಬರುವಾಗ ಚೆನ್ನಾಗಿ ಮಾತಾಡ್ತಾರೆ, ಇದೆಲ್ಲ ಮಾತಾಡ್ತಾರೆ, ಒಳ್ಳೆ ತೊಂದರೆ ಇಲ್ಲ. ಎಸ್, ಅದ್ರ ಜೊತೆಗೆ ತುಂಬಾನೇ ರುಚಿಯಾಗಿ ಊಟದ ವ್ಯವಸ್ಥೆಯನ್ನು ಕೊಡುವಂಥದ್ದು ನಾವಾಗಲೇ ಹೇಳಿದೆ. ಹಾಗಾಗಿ ಅದರ ಬಗ್ಗೆ ಸುಬ್ಬಣ್ಣ ಏನು ಹೇಳ್ತೀರಾ? ಹೊರಗಿನವರು ಕೂಡ ಬರ್ತಾರೆ ಅದೆಷ್ಟೋ ಜನ, ಸೊ ಅವರಿಗೆಲ್ಲ ಏನು ಹೇಳ್ತೀರಾ? ನಾನು ತಿಂಡಿಯ ಮಟ್ಟಿಗೆ ಮಾಡುವಾಗ ನಾನು ಬೇರೆ ಕೆಮಿಕಲ್ ಹುಡಿ ಅಂತ ಯಾವುದು ಹಾಕೋದಿಲ್ಲ. ನನ್ನ ಮಿಸ್ಸಸ್ ಮಾಡಿದಂಥ ತಿಂಡಿಯನ್ನೇ ಮಾಡೋದು. ಮತ್ತು ಎಂತ ಯಾವ ಥರದ ಹುಡಿ ಹಾಕಿ ಯಾವುದು ಮಾಡೋದಿಲ್ಲ. ಇನ್ನೊಬ್ಬರ ಹೊಟ್ಟೆಯನ್ನು ಹಾಳು ಮಾಡೋದಿಲ್ಲ. ಅವರು ದುಡ್ಡು ಕೊಟ್ಟ ಹಣ, ತಂದೆ ತಾಯಿ ದುಡ್ಡು ಕೊಟ್ಟ ಹಣವನ್ನು ಮಕ್ಕಳಿಗೆ ಚೆಂದ ಮಾಡಿ ಹೊಟ್ಟೆ ತುಂಬಿಸಬೇಕು, ಖುಷಿಯಲ್ಲಿರಬೇಕು, ಚಂದವಾದ ಪಾಠವನ್ನು ಕೇಳಬೇಕು ಲೆಕ್ಚರ್ಸ್ ಮಾಡುವಂಥದ್ದು ನನ್ನದೊಂದು ಭಾವನೆ. ಒಳ್ಳೆಯ ಎಜುಕೇಷನ್, ಹಾಗಾಗಿ ಮುಂದೆವು ಚೆನ್ನಾಗಿ ಬಾಳಬೇಕು ಅಂತ ನನ್ನೊಂದು ಆಸೆ.
ಎಸ್, ನೀವು ಹೇಳಿದ್ರೆ ಅವರು 13 ವರ್ಷದಿಂದ ನಾನು ಈ ಕ್ಯಾಂಟೀನ್ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ. ನಮಗೆ ಅದರಲ್ಲೇ ಗೊತ್ತಾಗುತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿಯ ವ್ಯವಸ್ಥೆ ಹೇಗಿದೆ ಅಂತ. ನಾವೇನದ್ರಲ್ಲಿ ಎರಡು ಮಾತಾಡ್ಬೇಕಂತಿಲ್ಲ, ಯಾಕಂದ್ರೆ 13 ವರ್ಷದಲ್ಲಿ ನಿರಂತರವಾಗಿ ಈ ಹೋಟೆಲ್ ಸಾಕ್ತಾ ಇದೆ ಅಂದ್ರೆ ನಾವು ಅದರಲ್ಲಿ ಯೋಚನೆ ಮಾಡಿ, ಎಲ್ಲರೂ ವಿದ್ಯಾರ್ಥಿಗಳು ಇನ್ನೂ ಕೂಡ ಬರ್ತಾ ಇದ್ದಾರೆ ಅಂದ್ರೆ ಯಾವ ರೀತಿಯ ಗುಣಮಟ್ಟದ ರುಚಿಯಾಗಿರುವಂತಹ ಊಟದ ವ್ಯವಸ್ಥೆನೆಲ್ಲ ಮಾಡಿಕೊಡ್ತಾರೆ ಅಂತ. ಸೊ ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಲಿ. ನಾವು ಪ್ರತಿ ಸಾರಿ ಕೂಡ ಈ ಕಾಲೇಜಿಗೆ ಬಂದಿರುವಂತಹ ಸಮಯದಲ್ಲಿ ಫಸ್ಟಿಗೆ ಕ್ಯಾಂಟೀನಿಗೆ ಬರೋದು ಮತ್ತೆ ಕಾಲೇಜಿಗೆ ಹೋಗೋದು. ಹಾಗಾಗಿ ಪ್ರತಿ ಸಾರಿ ಕೂಡ ನಮಗೆ ಇವರು ಒಂದು ಪೆಟ್ಟು ಕೊಟ್ಟೆ ನಮ್ಮನ್ನು ಕಲಿಸುವಂಥದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ. ಪದವಿ ಪೂರ್ವ ಶಿಕ್ಷಣಕ್ಕೆ ವಾಣಿ ಕಾಲೇಜು ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ಕೊಡುತ್ತೆ. ಹಾಗಾಗಿ ನೀವೇನಾದರೂ ಕೂಡ ಬೇರೆ ಬೇರೆ ಕಾಲೇಜನ್ನು ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ವಾಣಿ ಪಿ ಕಾಲೇಜ್ ಇಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಎಜುಕೇಷನ್ ಆಗಿರ್ಬೋದು, ನಿಮ್ಮ ಲೈಫನ್ನು ಆಗಿರ್ಬೋದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಬೋದು. ಹಾಗಾಗಿ 2026-27ರ ಅಡ್ಮಿಷನ್ 2026-27ರ ಅಡ್ಮಿಷನ್ ಓಪನ್ ಆಗಿದೆ. ಇನ್ನು ಕೆಲವೇ ಸೀಟುಗಳಿರುವಂಥದ್ದು. ಹಾಗಾಗಿ ಬೇಗ ಈ ಕಾಲೇಜಿಗೆ ಬನ್ನಿ, ಅಡ್ಮಿಷನ್ ಆಗಿ. ಅದ್ರ ಜೊತೆಗೆ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.